ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ನಮ್ಮ ಬದುಕಿನ ರೈಟ್ ನಂಬರ್ ಯಾವುದು, ರಾಂಗ್ ನಂಬರ್ ಯಾವುದು ಅನ್ನೋದನ್ನ ತಿಳಿಸ್ಕೊಡೋದಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಹರಿವೇ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೇನೆ. ಅಭಿಮಾನಿ ದೇವರಿಗೆ ಗೊತ್ತು. ಗುರೂಜಿ, ಇಂದಿಗೆ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿ 3 ವಾರಗಳು ಕಳೆದಿದೆ. ಹೇಗಿದೆ ಗುರೂಜಿ ಪ್ರತಿಕ್ರಿಯೆ? ತುಂಬಾ ಅದ್ಭುತವಾಗಿದೆ. ತುಂಬಾ ಅದ್ಭುತವಾಗಿ ನನ್ನನ್ನು ಬಯ್ಯನೊಬ್ಬ ನನ್ನ ಪರಮ ಶಿಷ್ಯ ಇದ್ದಾನೆ ಒಬ್ಬ, ಅವನು ಕೇಶವ ಅಂತ. ಅವನು ಏಕ್ತುಮ್ ಯಾವುದನ್ನು ಒಪ್ಕೊನಲ್ಲ. ನನ್ನ ಲೈಫಲ್ಲಿ ನನಗೆ ತುಂಬ ಕಂಪ್ಲೇಂಟ್ ಹೇಳ್ತಾನೆ. ಅದೇನು ಈ ಕಾರ್ಯಕ್ರಮವನ್ನು ಸಕ್ಕತ್ತ ಬರುತ್ತೆ ಸರ್, ನಾನೆಲ್ಲ ನನ್ನ ವಾಟ್ಸಪ್ಪಲ್ಲೆಲ್ಲ ಹಾಕ್ತಾಯಿದ್ದೀನಿ, ಸಕ್ಕ ಟಿಪ್ಸ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾನೆ. ಅವನು ಹೇಳಿದ್ಮೇಲೆ ತುಂಬ ಜನ ಇದನ್ನು ಹೇಳ್ತಾ ಇದ್ದಾರೆ, ಸಾಕಷ್ಟು ಜನ ಫಾಲೋವರ್ಸು. ನೀವು ಇಷ್ಟು ದಿವಸ ಮಾಡೋದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದು ನಿಮಗೆ ಜಿ ಕುಟುಂಬದವರಿಗೆ ನಾವು ಯಾವತ್ತೂ ಚಿರಋಣ ಇರ್ಬೋದು. ಸರಿ ಗುರೂಜಿ, ಇವತ್ತಿನ ದಿನಕ್ಕೆ ಬರೋದಾದ್ರೆ ಇವತ್ತಿನ ದಿನಾಂಕ 23/12/2024 ಸೋಮವಾರ. ಇವತ್ತಿನ ದಿನ ಹೇಗಿದೆ ಗುರೂಜಿ? ಇವತ್ತು 23. ಯಾವಾಗಲೂ ಕೂಡ 23 ಅನ್ನೋ ನಂಬರು ತುಂಬ ಅದ್ಭುತವಾದ ನಂಬರ್ಸು. 23ನೇ ತಾರೀಕಲ್ಲಿ ಯಾವಾಗಲೂ ಹೆಣ್ಮಕ್ಳು ಜನನವಾಗಬಾರ್ದು. ಹೆಣ್ಮಕ್ಳು ಜನನವಾದರೆ ತುಂಬ ಸಾಕಷ್ಟು ಡಿಸ್ಟರ್ಬ್ ಆಗುತ್ತೆ. ಇಲ್ಲ ಬೇರೆ ಕ್ಯಾಸ್ಟನ್ನು ಮದುವೆ ಆಗ್ತಾರೆ, ತುಂಬ ರಿಚ್ ಪೀಪಲ್ಸ್ನೇ ಮದುವೆ ಆಗ್ತಾರೆ, 100% ರಿಚ್ ಆಗಿರೋರನ್ನೇ ಆಗ್ತಾರೆ. ಆದರೆ ಮನಸ್ತಾಪಗಳು ಜಾಸ್ತಿ ಇರುತ್ತೆ. ಈ ಡೇಟಲ್ಲಿ ಹುಟ್ಟಿದ್ರೆ, ಗಂಡು ಮಕ್ಕಳು ಹುಟ್ಟಿದ್ರೆ ತುಂಬ ಸಕಲ ಸಂಪತ್ತು ಐಶ್ವರ್ಯವನ್ನು ಅನುಭವಿಸ್ತಾರೆ. 23ನೇ ತಾರೀಕಲ್ಲಿ ಹುಟ್ಟಿ ಮಾಧ್ಯಮ ಲೋಕದಲ್ಲಿದ್ದರೆ ಮಾತ್ರ ಅವರು ತುಂಬ ಸಕ್ಸಸ್ಸನ್ನು ಕೊಡ್ತಾರೆ. ಅದು ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ತುಂಬ ರಾಜಯೋಗನ ಕೊಡುತ್ತೆ. ಅದು ಬಿಟ್ಟು ಹೆಣ್ಮಕ್ಳು ಬೇರೆ ವೃತ್ತಿಯೆಲ್ಲ ಇದ್ದಾಗ ಸಾಕಷ್ಟು ಪರ್ಸ್ನಲ್ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ಮಾಧ್ಯಮ ಕಲರ್ ದುನಿಯಾದಲ್ಲಿ ಬದುಕೋದು ತುಂಬ ಈಜಿಯಾಗಿ ಬದುಕಿಬಿಡ್ತಾರೆ. ಯಾಕಂದರೆ ಅವ್ರ ದುಃಖವನ್ನು ಅದ್ರಲ್ಲಿ ಹಂಚ್ಕೊಬಿಡ್ತಾರೆ. ಬೇರೆ ಮನೆಯಲ್ಲೇ ಇದ್ದು ಕುಗ್ಗೋದಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. 23ನೇ ತಾರೀಕಲ್ಲಿ ಗಂಡು ಮಕ್ಕಳು ಹುಟ್ಟರೆ ವಿಪರೀತ ರಾಜಯೋಗನ ಕೊಡುತ್ತೆ. ಅದರಲ್ಲೂ ಕೂಡ 5 and 7 ಕಾಂಬಿನೇಷನ್. ಜಾಸ್ತಿ ಫಾರಿನ್ನಲ್ಲಿ ಸೆಟ್ಲ್ ಆಗ್ತಾರೆ. ಈ ಡೇಟ್ ಆಫ್ ಬರ್ತ್ ಹುಡ್ತಾರೆ, ಫಾರಿನ್ನು, ವಿದೇಶದಲ್ಲಿ ಹೋಗೋದು. ಮತ್ತು ಟೆಂಪಲ್ ಹೆಂಗಪ್ಪ ಅಂದ್ರೆ ಡೇಟಲ್ಲಿ ಕರ್ನಾಟಕದಲ್ಲಿದ್ದರೂ ಬೇರೆ ಕಡೆ ಹೋಗೋದು, ಇಲ್ಲ ಬೇರೆ ಕಡೆ ಇದ್ದರೂ ಕರ್ನಾಟಕ ದರ್ಶನಕ್ಕೆ ಬರೋದು. ಈ ಥರದ್ದೆಲ್ಲ ತುಂಬ ಹಲವಾರು ರೀತಿಯಲ್ಲಿ ನಡೀತಿದೆ. ಇವರ ನೇಮ್ ನಂಬರ್ಸ್ ಏನಾದ್ರು 6ರಿಂದ S-ಇಂದ K-ಇಂದ ಟ್ಯೂನ್ ಆಗಿ 6ಅಲ್ಲಿ ಟ್ಯೂನ್ ಆದ್ರೆ 24, 33, 42 ಟ್ಯೂನ್ ಆದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ವಾ ನನ್ನ ಒಂದು ಪ್ರಕಾರ 46, 37ರಲ್ಲಿ ನೇಮ್ ನಂಬರ್ ಬಂದರೆ ತುಂಬ ರಾಜಯೋಗನ ಕೊಡ್ತೀವಿ. ಇವರಿಗೆ ಅದೃಷ್ಟದ ಲಕ್ಕಿ ಡೇಟು, ಅನ್ಲಕ್ಕಿ ಡೇಟ್ ಇದ್ರ ಬಗ್ಗೆ ನಾವು ತಿಳ್ಸಕ್ಕೆ ಹೋದಾಗ ಇವತ್ತಿನ ದಿನಾಂಕದಲ್ಲಿ ಮೊದಲಿಗೆ 1-10-19ನೇ ತಾರೀಕು ಹುಡ್ತಾರೆ ವಿಪರೀತ ರಾಜಯೋಗನ ಕೊಡುತ್ತೆ. ಇವತ್ತು ನಿಜವಾಗ್ಲೂ ಕೂಡ ತುಂಬ ಶುಭ ಫಲವನ್ನು ನೀವು ಅನುಭವಿಸ್ತೀರಾ. ಇವತ್ತು ತುಂಬ ಸ್ವಲ್ಪ ಎಡುವುದು ಯಾರಪ್ಪ ಅಂದರೆ 3-12-21-30 ಇವ್ರು ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ತುಂಬ ತಲೆನೋವುಗಳು ಇವತ್ತು ಜಾಸ್ತಿ ಇರುತ್ತೆ. ತುಂಬ ದುಃಖಗಳು, ತಲೆನೋವುಗಳು, ಮನಸ್ಥಿತಿಗಳು. ನಿಮ್ಮ ಮನಸ್ಸನ್ನು ನಿಮ್ಮ ಕೈಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಬೇರೆಯವ್ರು ಯಾರು ಅರ್ಥ ಮಾಡ್ಕೊತಾರೆ. ಇವತ್ತು ನಿಮ್ಮ ಮನಸ್ಸು ತುಂಬ ಡಿಸ್ಟರ್ಬ್ ಆಗುತ್ತೆ 100%. ಅದೇ ರೀತಿಯಲ್ಲಿ 4-13-22-31 ಇವರಿಗೆಲ್ಲ ಹಾರ್ಟ್ ಬೀಟ್ ಎಲ್ಲ ತುಂಬ ಇವತ್ತು ಚೇಂಜಸ್ ಆಗುತ್ತೆ. ತುಂಬ ದುಃಖಗಳು, ತುಂಬ ನೋವುಗಳಾಗುತ್ತೆ. ಇದಕ್ಕೆಲ್ಲ ಸಿಂಪಲ್ ಪರಿಹಾರವನ್ನು ನೀವು ಮಾಡ್ಕೊಂಡೇ ಬೇಕಾಗುತ್ತೆ 100%. ಸಾಕಷ್ಟು ಬಾರಿ ಹೇಳ್ತೀನಿ, ಈ ಡೇಟಲ್ಲಿ ಹೊಡ್ತಾರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. 5-14-23 ಭಾಳ ಬ್ಯೂಟಿಫುಲ್ ಅಂತ ಡೇಟ್ ಆಫ್ ಬರ್ತು. ತುಂಬ ಸಖತ್ತ ಇರ್ತಾರೆ ಈ ವರ್ಷ. ಇವತ್ತಿನ ದಿನ ರಾಜನ ಅಂತ ಡೇಟ್ ಅಂದರೆ 6-15-24. ಅದರಲ್ಲಿ 24-6ಕ್ಕಿಂತಲೂ ಕೂಡ 24 ತುಂಬ ರಾಜಯೋಗವನ್ನು ಕೊಡುತ್ತೆ. ಇವತ್ತು ತುಂಬ ಒಳ್ಳೆ ಶುಭಫಲವನ್ನು ಅನುಭವಿಸ್ತೀರ. ಅದೇ ರೀತಿಯಲ್ಲಿ 7-16-25 ಭಾಳ ವಿಶೇಷವಾಗಿ ಇದು 50-50 ಇರುತ್ತೆ, ತುಂಬ ರಾಜಯೋಗನ ಕೊಡುತ್ತೆ. 8-17-26 ತುಂಬ ಗುಡ್ ರಿಲೇಷನ್ಶಿಪ್ಪನ್ನು ಕೊಡುತ್ತೆ. ಇವತ್ತು 9-18-27 ತುಂಬ ರಾಜಯೋಗನ ಕೊಡುತ್ತೆ. ಇವತ್ತು ಓವರಾಲ್ ಆಗಿ ದಿನ ಲೆಕ್ಕ ಹಾಕ್ತಾಗ 1-10-19 6ನೇ ತಾರೀಕು ಇಲ್ಲ 24ನೇ ತಾರೀಕು ವಿಪರೀತ ರಾಜಯೋಗ. ಲೈಫಲ್ಲಿ ಇವತ್ತು ಲಾಟ್ರಿ ಹೊಡಿತಿದ್ದೆ. ಇವತ್ತು ಏನು ಮುಟ್ಟಿದ್ದೆಲ್ಲ ಚಿನ್ನ. ಇವತ್ತು ನೀವು ವೆನ್ ಬೇಕಾದ್ರೂ ಮಾಡಿ, ದುನಿಯಾ ನಿಮ್ದೇನೆ. ಸೂಪರ್ ಡೇಟ್ ಇವತ್ತು, ಸಖತ್ ಒಳ್ಳೇದಾಗುತ್ತೆ ಮೇಡಮ್. ವೀಕ್ಷಕರೇ, ಗುರೂಜಿ ಹೇಳಿರುವ ನಂಬರ್ಗಳನ್ನೆಲ್ಲ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಯಾವೆಲ್ಲ ನಂಬರ್ ಅದೃಷ್ಟವನ್ನ ತಂದ್ಕೊಡುತ್ತೆ ಅಂತ ಗುರೂಜಿ ಅವ್ರು ಹೇಳಿದ್ದಾರೆ. ಆ ಎಲ್ಲ ಸಂಖ್ಯೆಗಳನ್ನ ನೀವು ಕೂಡ ಪಾಲನೆ ಮಾಡಿ. ಗುರೂಜಿ, ಇವತ್ತು ಸೋಮವಾರ. ಇವತ್ತು ಯಾವೆಲ್ಲ ಧಾನ್ಯಗಳನ್ನ ಮುಟ್ಟಿದ್ರೆ ಅಥವಾ ಯಾವ ಧಾನ್ಯವನ್ನ ನಮ್ಮ ಜೊತೆ ಇಟ್ಕೊಂಡ್ರೆ ಇವತ್ತಿನ ದಿನ ಅದೃಷ್ಟಕರವಾಗಿರುತ್ತೆ? ಇವತ್ತು ತುಂಬ ಅದ್ಭುತವಾದ ದಿನ. ಅವರೆಕಾಳು ಭಾಳ ವಿಶೇಷ. ಅವರೆಕಾಳು ತುಂಬ ರಾಜಯೋಗನ ಕೊಡುತ್ತೆ. ಅದೇ ರೀತಿಯಲ್ಲಿ ನನ್ನ ಒಂದು ಪ್ರಕಾರ ತುಂಬ ಅವರೆಕಾಳು ತುಂಬ ರಾಜಯೋಗನ ಕೊಡುತ್ತೆ. ಇದನ್ನು ಯೂಸ್ ಮಾಡೋಷ್ಟು ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ. ಮತ್ತು ಭಾಳ ಸೋರೆಕಾಯಿ, ಅಂದರೆ ಬೂದುಗುಂಬಳಕಾಯಿ ಅಲ್ಲ, ಸೋರೆಕಾಯಿನ ಯೂಸ್ ಮಾಡೋದು ತುಂಬ ಎನರ್ಜಿ ಬರುತ್ತೆ. ಸೋರೆಕಾಯಿ ಯೂಸ್ ಮಾಡೋದು ತುಂಬ ಲಕ್ಕನ್ನು ಕೊಡುತ್ತೆ. ಮತ್ತು ಇವತ್ತು ಕನ್ಯಾ ರಾಶಿ ಹಸ್ತ ನಕ್ಷತ್ರ ಇರೋದ್ರಿಂದ ಸೋರೆಕಾಯ್ದು ಪಲ್ಯ ಬರುತ್ತೆ. ಸೋರೆಕಾಯ್ದು ಇದು ಸೊಪ್ಪಿನ ಪಲ್ಯಗಳನ್ನ ಯೂಸ್ ಮಾಡೋದು ತುಂಬ ಪಾಸಿಟಿವ್ ಆಗುತ್ತೆ. ಸೊಪ್ಪನ್ನು ಅತಿ ಹೆಚ್ಚು ಇವತ್ತು ಬಳಸಿದಾಗ ತುಂಬ ಒಳ್ಳೆಯದು. ಯಾಕಂದರೆ
ಬುಧನ ರಾಶಿ, ಚಂದ್ರನ ನಕ್ಷತ್ರ, ಬುಧನ ಡೇಟ್, ಹಾಗಾಗಿ ಬುಧನ ರಾಶಿಯಿಂದ ಈ ಸಖತ್ ಬ್ಯೂಟಿಫುಲ್ ಆಗಿ ಸೊಪ್ಪನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಇವತ್ತು ಹೆಲ್ತ್ ತುಂಬ ಹ್ಯಾಪಿ ಆಗಿರುತ್ತೆ. ಗುರುಜಿ, ಇವಾಗ ಧಾನ್ಯಗಳ ಬಗ್ಗೆ ತಿಳಿಸ್ಕೊಟ್ರಿ. ಇವತ್ತು ತಾರೀಕು 23, ಯಾವೆಲ್ಲ ಬಣ್ಣಗಳನ್ನ ಬಳಸೋದ್ರಿಂದ ಇವತ್ತಿನ ದಿನ ಅದೃಷ್ಟವನ್ನು ತಂದುಕೊಡುತ್ತೆ? ಇವತ್ತು ತುಂಬ ನಂಬರ್ 1 ಬಣ್ಣ ಅತಿ ಹೆಚ್ಚು ಬ್ಲೂ ಮತ್ತು ವುಡ್ ಕಲರ್ ಬಣ್ಣ, ವುಡ್ಗೆ ಸಂಬಂಧಪಟ್ಟಂಥ ಬಣ್ಣ. ಬ್ಲೂ ಕಲರ್ ತುಂಬ ಚೆನ್ನಾಗುತ್ತೆ. ವೈಟ್ ತುಂಬ ಸಖತ್ ರಾಜಯೋಗನ ಕೊಡುತ್ತೆ, ವೈಟ್ ತುಂಬ ರಾಜಯೋಗ ಕೊಡುತ್ತೆ. ಮತ್ತು ಗ್ರೀನ್ ಆ್ಯಂಡ್ ಯೆಲ್ಲೋ ಅಂದರೆ ಇವತ್ತು ಆಟೋ ಡ್ರೈವರ್ ತುಂಬ ಸಂಪಾದನೆ ಮಾಡ್ತಾರೆ. ಆಟೋ ಡ್ರೈವರು ತುಂಬ ಹ್ಯಾಪಿಯಾಗಿರುತ್ತೆ. ಇವತ್ತು ಯಾರು ಆಟೋ ಡ್ರೈವರ್ಗೆ ದಿಢೀರ್ನ ಯೋಗವನ್ನು ಕೊಡುತ್ತೆ, ಪ್ರಾಪರ್ಟಿ ರಿಜಿಸ್ಟರ್, ಲೋನ್ ಇದೆಲ್ಲವೂ ಕೊಡುತ್ತೆ. ಗ್ರೀನು ಮತ್ತು ಯೆಲ್ಲೋ ಎರಡು ಇರೋದು ಅವ್ರದ್ದೇ ಆಟೋದಲ್ಲಿ ಮಾತ್ರ ಸಿಗುತ್ತೆ. ಆ ಕಲರ್ಸು ತುಂಬ ರಾಜಯೋಗನ ಕೊಡುತ್ತೆ. ಮತ್ತು ಯೆಲ್ಲೋ ಬೋರ್ಡಲ್ಲೂ ಕೂಡ ವೈಟ್ ಆ್ಯಂಡ್ ಯೆಲ್ಲೋ ಸಿಗುತ್ತೆ, ವೈಟು ಮತ್ತು ಯೆಲ್ಲೋ ಸಿಗುತ್ತೆ. ಹಾಗಾಗಿ ತುಂಬ ಸಖತ್ ಬಣ್ಣ. ಇವತ್ತು ತುಂಬ ಡೇಂಜರ್ ಬಣ್ಣ ಅಂದರೆ ಯೆಲ್ಲೋ ಕಲರ್. ಒಂದು ಬರೀ ಯೆಲ್ಲೋ ಡೇಂಜರು, ಯೆಲ್ಲೋ ಜೊತೆ ಗ್ರೀನ್ ಇದ್ರೆ ತುಂಬ ಲಕ್ಕನ್ನು ಕೊಡುತ್ತೆ. ಬ್ಲೂ ತುಂಬ ರಾಜಯೋಗನ ಕೊಡುತ್ತೆ. ರೆಡ್ಡು ಒಂಥರ ಅವರೇಜ್ ಸಕ್ಸಸ್ಸನ್ನು ಹೆವಿ ಕೊಡುತ್ತೆ 100%. ಅದರಿಂದ ಬ್ಲ್ಯಾಕ್ನ ಮೀಡಿಯಮಾಗಿ ಯೂಸ್ ಮಾಡಿ ತುಂಬ ಹ್ಯಾಪಿಯಾಗಿರ್ತಾರೆ. ವೀಕ್ಷಕರೇ, ಇವತ್ತು ಹಳದಿ ಬಣ್ಣ, ಹಸಿರು ಬಣ್ಣ, ನೀಲಿ ಬಣ್ಣ ತುಂಬಾ ಅದೃಷ್ಟವನ್ನ ತಂದ್ಕೊಡುತ್ತೆ ಅಂತ ಗುರೂಜಿಯವರು ಹೇಳಿದ್ದಾರೆ. ಇವತ್ತಿನ ದಿನ ಈ ಬಣ್ಣಗಳನ್ನ ಬಳಸಿ ಇವತ್ತಿನ ದಿನ ಅದೃಷ್ಟಕರವಾಗಿರುತ್ತೆ. ಗುರೂಜಿ, ಇದ್ದಕ್ಕಿದ್ದಂಗೆ ಮನೆ ಸುತ್ತಮುತ್ತ ಎಲ್ಲ ಹಾವುಗಳೆಲ್ಲ ಓಡಾಡೋದಕ್ಕೆ ಹೆಚ್ಚಾಗುತ್ತೆ. ಇದು ಏನನ್ನ ಸೂಚಿಸುತ್ತೆ? ಹಾವು ಬಂದು ಅವ್ರ ಮನೆಯಲ್ಲಿ ರಾಹು ದೋಷ ರಾಹು ದೋಷಗಳು ಇರ್ತವೆ ಜಾತಕದಲ್ಲಿ. ರಾಹು ದೋಷ ಅಂದರೆ 5ನೇ ಮನೇಲಿ ರಾಹು ಇರೋದು, ಪೂರ್ಯ ಪುಣ್ಯ ಸ್ಥಾನದಲ್ಲಿ ರಾಹು ಇರುತ್ತೆ ಜಾತಕದಲ್ಲಿ. ಅವ್ರಿಗೆಲ್ಲ ರಾಹು ದೋಷ ಬರುತ್ತೆ 100%. ಮತ್ತೆ ಮನೆಗೆ ಹಾವು ಬಂದರೆ ಮನೆ ಖಾಲಿ ಮಾಡ್ಕೋಬೇಕು ಖಂಡಿತ. ಅಲ್ಲೂ ಕೂಡ ಮನೆಯಲ್ಲಿ ಹಾವು ಬಂದರೆ ಅದರಲ್ಲೂ ಕೂಡ ತುಂಬ ತುಂಬ ವೆರಿ ಡೇಂಜರ್. ಮನೇಲಿ ಹಾವು ಹೊಡಿಯೋದು, ಮನೇಲಿ ಹಾವು ಬರೋದು ತುಂಬ ಕೆಟ್ಟ. ಅದು ಕೆರೆ ಹಾವು ಬಂದರೆ ಒಳ್ಳೇದು. ಸರ್ಪ ಎಲ್ಲ ಮನೆಗೆ ಬಂದರೆ ಖಂಡಿತಲ್ಲೂ ಕೂಡ ಏನಾದ್ರು ಏರುಪೇರಾಗುತ್ತೆ ಅಂತ ಹೇಳುತ್ತೆ. ಅಂದರೆ ರಾಹು ದೋಷವನ್ನು ಅತಿ ಹೆಚ್ಚು ಸುತ್ತಿಗೆ ಬರುತ್ತೆ. ಈ ಥರ ಏನಾದ್ರು ಬಂದಾಗ ಕುಕ್ಕೆಗೆ ಹೋಗೋದು, ಇಲ್ಲ ಕಾಳಾಸ್ತಿಗೆ ಹೋಗೋದು, ಇಲ್ಲ ರಾಹುದು ಮೂಲ ಸ್ಥಳ ಕುಂಭಕೋಣಮಲ್ಲಿರುವಂಥ ರಾಹು ಟೆಂಪಲ್ಗೆ ಹೋಗ್ಬಿಟ್ಟು ಅಭಿಷೇಕ ಮಾಡಿಸೋದು ರಾಹುಗಾದರೆ ಅದು ತುಂಬ ಒಳ್ಳೆ ಶುಭ ಫಲವನ್ನು ಅವ್ರಿಗೆ ಕ್ಷಮೆ ಕೇಳ್ದಂಗೆ ಇರುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ರಾಹು ದೋಷವನ್ನು ಹೋಗುತ್ತೆ. ವೀಕ್ಷಕರೇ, ಗುರೂಜಿ ಹೇಳಿರೋ ಹಾಗೆ ಹಾವುಗಳು ಹೆಚ್ಚಾಗಿದ್ರೆ ನಿಮ್ಮ ಮನೆ ಸುತ್ತಮುತ್ತ ಗುರೂಜಿ ಹೇಳಿರುವಂತಹ ದೇವಸ್ಥಾನಗಳಿಗೆ ಭೇಟಿ ಮಾಡಿ, ಹಾಗೆ ರಾಹು ಪೂಜೆಯನ್ನ ಮಾಡಿಸಿ ಒಳ್ಳೇದಾಗತ್ತೆ. ಗುರೂಜಿ, ಇವತ್ತು 23ನೇ ತಾರೀಕು ಕಿಸಾನ್ ದಿವಸ ಅಂತ ಆಚರಣೆ ಮಾಡ್ತೀವಿ. ರೈತರು ನಮ್ಮ ದೇಶದ ಬೆನ್ನೆಲುಬು. ನಾವೆಲ್ಲ ನೆಮ್ಮದಿಯಾಗಿರ್ಬೇಕು ಅಂತ ಅಂದ್ರೆ ಅವರು ಬೆಳೆದಿರುವಂತಹ ಬೆಳೆಯನ್ನ ನಾವು ಊಟ ಮಾಡಿ ನಾವು ನೆಮ್ಮದಿಯಾಗಿರ್ತೀವಿ. ಹಾಗೆ ರೈತರು ಚೆನ್ನಾಗಿ ಬೆಳೆಯನ್ನ ಬೆಳೆದು ಅವರು ನೆಮ್ಮದಿಯಾಗಿರೋಕೆ ಸಂಖ್ಯಾಶಾಸ್ತ್ರದ ಮೂಲಕ ಅವ್ರಿಗೆಲ್ಲ ಏನಾದರೂ ಸಲಹೆಯನ್ನ ಕೊಡ್ತೀರಾ? 23 ಅನ್ನೋದೇ ಒಂದು ಪಾಸಿಟಿವ್ ನಂಬರ್ಸ್. ಅಂದರೆ ನಾನು ಹೇಳೋಣ, ಗಂಡು ಮಕ್ಕಳ ಡೇಟ್ ಆಫ್ ಬರ್ತ್ ಇದೆ 23. ಪುಟ್ಟಪತಿ ಸಾಯಿಬಾಬರು 23 ತುಂಬ ಸಾಧನೆ ಮಾಡೋದು. ಇದು ನಿಜವಾಗ್ಲೂ ಕೂಡ ರೈತನ ನಂಬರ್ಸ್ ಅಂತಲೇ ಹೇಳುತ್ತೆ. ಯಾಕಂದರೆ ಚಂದ್ರ ಮತ್ತು ಗುರುಗ್ರಹ ಸೇರ್ತಾರೆ, ಇಬ್ಬರು ಗಜಕೇಶ್ ಯೋಗವನ್ನು ಕೊಡುತ್ತೆ 100%. ಚಂದ್ರ ಅಂದರೆ 2 ಅಂದರೆ ಚಂದ್ರ, 3 ಅಂದರೆ ಗುರು, ಗಜಕೇಶ್ ಯೋಗವನ್ನು ಕೊಡುತ್ತೆ. ರೈತನಿಗೆ ಬೆನ್ನೆಲುಬಾಗಂಥ ನಂಬರ್ಸ್ 23 ಅನ್ನೋ ನಂಬರ್ಸು ತುಂಬ ಪವರ್ಫುಲ್ ಅಂತ ನಂಬರ್ಸ್ 23. ಹಾಗಾಗಿ ಈ ನಂಬರ್ಸ್ಗೆ ರೈತರಿಗೆ, ಯಾಕಂದರೆ ಗ್ರೀನ್ ತುಂಬ ಬ್ಯೂಟಿಫುಲ್ ಆಗುತ್ತೆ, ಗ್ರೀನ್ ಭಾಳ ಅದ್ಭುತವಾಗಿರುತ್ತೆ. ಯಾಕಂದರೆ ನೀವೊಂದು ಭತ್ತ ಬೆಳೆದಲ್ಲೂ ಕೂಡ ಅದು ಗ್ರೀನ್ ಆಗುತ್ತೆ, ಆಮೇಲೆ ಯೆಲ್ಲೋ ಕಲರ್ ಸೈಡ್ ಆಗುತ್ತೆ, ಯೆಲ್ಲೋ ಕಲರ್ ಆಗುತ್ತೆ. ಅದರಲ್ಲೂ ಕೂಡ ಈ ಡೇಟ್ ಕೂಡ ಗ್ರೀನ್ 23 ಅನ್ನೋದು. ಹಾಗಾಗಿ ತುಂಬ ರೈತರದ್ದು ಇವತ್ತಿನ ದಿನ ಅವ್ರು ನೆನೆಸ್ಕೊಳ್ಳೋಂಥ ಡೇಟು. ತುಂಬ ರೆಕಾರ್ಡ್ ಇರೋದೆಲ್ಲ 5-14-23 5ನೇ ನಂಬರಲ್ಲಿ ತುಂಬ ರೆಕಾರ್ಡ್ ಇದೆ. ಅಂದರೆ ಸೃಷ್ಟಿಲಿ ಯಾರಾದರೂ ಇದ್ದರೆ ಲವರ್ಸ್ ಡೇ ಬಂದರೆ ಇದೇ ಡೇಟ್ ಆಫ್ ಬರ್ತಲ್ಲಿ 5 ಇಲ್ಲ 14ರಲ್ಲಿ ಬರುತ್ತೆ. ಇದು ಒಂಥರ ಜಗತ್ತಿಗೆ ಎಲ್ಪ್ ಮಾಡೋಂಥ ಡೇಟ್. ಯಾಕಂದರೆ 1ರಿಂದ 4 ನಂಬರು, 6ರಿಂದ 9ಗೆ 4 ನಂಬರ್, ಮಧ್ಯದಲ್ಲಿ ಬರೋ ನಂಬರ್ 5. ಆಗ 23 ನಂಬರ್ ರೈತರ ನಂಬರ್ಗೆ ತುಂಬ ಅದ್ಭುತವಾದ ನಂಬರು. ಗುರುಜಿ, ಬಹಳಷ್ಟು ಜನ ವೀಕ್ಷಕರು ಕರೆ ಮಾಡಿ ತಮ್ಮ ಸಮಸ್ಯೆಯನ್ನ ನಿಮ್ಮ ಮುಂದೆ ಹೇಳ್ಕೊಂಡು ಪರಿಹಾರವನ್ನ ಕಂಡುಕೊಳ್ಬೇಕಂತ ಕಾಯ್ತಾ ಇದ್ದಾರೆ. ಈಗ ನಮ್ಮ ಮೊದಲನೇ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬಾಗಲಕೋಟೆಯಿಂದ ಕಾಲ್ ಮಾಡ್ತಾ ಇದ್ವಿ. ಶ್ರೀಲೇಖಾ ಅಂತ ಹೇಳಿ. ಶ್ರೀಲೇಖಾ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ, ಮಾತಾಡಿ. ಶ್ರೀಲೇಖಾ ನಮಸ್ಕಾರ. ನಮಸ್ಕಾರ ಗುರುಜಿ. ಯಾರ ಬಗ್ಗೆ ಕೇಳ್ತೀರಾ? ನಾನ್ ಮಕ್ಕಳ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಎಷ್ಟು ಜನ ಮಕ್ಕಳಿದ್ದಾರೆ? 3 ಜನ ಇದ್ದಾರೆ ಗುರುಜಿ. ಈಗ ಇಬ್ಬರದ್ದು ಕೇಳ್ಬೇಕಾಗಿತ್ತು. ಇವತ್ತು ಯಾರ್ದಾರು ಒಬ್ಬರದ್ದು ಕೇಳಿ. ಯಾರ್ದು ಕೇಳ್ತೀರಾ ಹೇಳಿ? ಮಗಳದ್ದು ಕೇಳ್ತೀನಿ ಗುರುಜಿ. ಕೊಡಿ ಡೇಟ್ ಆಫ್ ಬರ್ತ್. 19/5/2020. 5ನೇ ತಿಂಗಳ 5ನೇ ತಿಂಗಳು 2020. ಟೈಮಿಂಗ್ಸು 6:30 ಗುರುಜಿ, ಬೆಳಿಗ್ಗೆ 6:30 ಬೆಳಗ್ಗೆ. ಏನು ಹೆಸರಿಟ್ಟಿದ್ದೀರಾ? ಆದ್ಯ ಅಂದಿದ್ದೀವಿ. ಮಧ್ಯ. ಏನು ಕೇಳಬೇಕು ಅಂತ ಇದ್ದೀರಾ ಮೇಡಮ್ ಅವರೇ? ಮುಂದೆ ಅವಳ ಭವಿಷ್ಯ ಹೆಂಗಿದೆ ಕೇಳಬೇಕು. ಈ ಮಗುನ ಏನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅವಳು DC ಹಾಕ್ತಂತ ಗುರುಜಿ. DC ಹಾಕ್ತೀನಿ ಅಂತ ಅವ್ರ ಬಾಯಿಲೇನೆ? ಅವಳು ಹೇಳ್ತಾಳೆ ಗುರುಜಿ. ಇವಾಗ ಎಷ್ಟು ವರ್ಷ? ಇವಾಗ 4 ವರ್ಷ ಗುರುಜಿ. 4 ವರ್ಷಕ್ಕೆ DC ಪೋಸ್ಟ್ ಆಸೆನ ಅವ್ರಿಗೆ? ಹ್ಞೂ ಗುರುಜಿ, ಅವ್ರ ಅಪ್ಪಾಜಿದ ಆಸೆ ಗುರುಜಿ. ಹಂಗಾಗಿ ಅವಳಿಗೂ ಅದೇ ಇದೆ ಗುರುಜಿ. ಅವ್ರ ಅಪ್ಪ ಏನು ಪೊಲೀಸ್ ಆಗಿದಾರಾ?
ಇಲ್ಲ ಗುರುಜಿ, ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಓಕೆ, ಡಿ ಸಿ ಆಗ್ಬಿಟ್ರೆ ಎಲ್ಲದಕ್ಕೂ ಗ್ರೀನ್ ಪೆನಲ್ ಸೈನ್ ಮಾಡುವಂತ ಪ್ಲಾನ್ ಇಲ್ಲ. ಯಾಕೆ ಮಾತನ್ನ ಕೇಳಿದ್ರೆ ಈ ಮಗು ಜಾಗದಲ್ಲಿ ಲಗ್ನದಲ್ಲಿ ಶುಕ್ರ, ಸೂರ್ಯ, ಬುಧ ಗ್ರಹ ಇದ್ದಾರೆ. 3 ಗ್ರಹ ಇರೋದು ವಿಪರೀತ ರಾಜಯೋಗವನ್ನ ಕೊಡುತ್ತೆ. ಯಾಕಂದ್ರೆ ಲಗ್ನಾಧಿಪತಿ ಲಗ್ನದಲ್ಲಿ ವಿಪರೀತ ರಾಜಯೋಗನ ಕೊಡುತ್ತೆ. 4ನೇ ಮನೆ ಅಧಿಪತಿ ಸುಖ ಸ್ಥಾನಾಧಿಪತಿ 4ನೇ ಮನೆ ಇದೆ. ನೀವು ಹುಟ್ಟಿದ್ಮೇಲೆ ಗಂಡು ಮಗು ಹುಟ್ಟಿದ್ದ? ಇವ್ರು ಹುಟ್ಟಾದ್ಮೇಲೆ? ಇವ್ರು ಹುಟ್ಟಾದ್ಮೇಲೆ ಗಂಡ್ ಮಗು ಹುಟ್ಟಿದೆ ಗುರುಜಿ. ಹೌದು, ಯಾಕಂದ್ರೆ ನಿಮ್ಮ ಮನೇಲಿ ಒಂದೇ ಗಂಡು ಮಗುನಾ? ಇಬ್ರು, ದೊಡ್ಡವನು ಗಂಡ್ ಮಗು ಗುರುಜಿ, ದೊಡ್ಡವನು ಇಬ್ರು, ಗಂಡ್ ಮಗು. ಮಧ್ಯದಲ್ಲಿ ಮಾತ್ರ ಮಗಳಾ? ಮಧ್ಯದಲ್ಲಿ ಮಗಳು. ಯಾಕಂದ್ರೆ 4ನೇ ಮನೆ ಅಧಿಪತಿ ಲಗ್ನಾಧಿಪತಿ ಸಂಬಂಧ ಇರೋದ್ರಿಂದ ತುಂಬಾ ಹೆವಿ ರಿಚ್ ಪೀಪಲ್ಸ್ ಅಂತ ಹೇಳುತ್ತೆ. ತಾಯಿಗೂ ರಿಚ್ ಆಗುತ್ತೆ. ಮತ್ತೆ ಬುಧ ಗ್ರಹ ಮತ್ತೆ ವೃಷಭ ಲಗ್ನಕ್ಕೆ ಬುಧಾಯಿತ್ ಯೋಗ ಬರೋದು. ಎಲ್ಲಾ ಲಗ್ನಕ್ಕೂ ಬುಧಾಯಿತ್ ಯೋಗ ಬರೋದು. ತುಂಬಾ ಜನ ಜ್ಯೋತಿಷರು ಬುಧಾಯಿತ್ ಯೋಗ ಅಂತಾರೆ. ಪರಿಪೂರ್ಣವಾದ ಬುಧಾಯಿತ್ ಯೋಗ ಇದೆ ಖಂಡಿತಲ್ಲೂ ಕೂಡ. ನೀವು 7 ಜನ್ಮದಲ್ಲಿ ತಪಸ್ಸು ಮಾಡಿರೋ ಮಗು ಅಂತ ಹೇಳುತ್ತೆ. 7 ಜನ್ಮ ಅಂದ್ರೆ ಪ್ರಪಂಚಕ್ಕೆ, ದೇಶಕ್ಕೆ ಒಂದು ಒಳ್ಳೆ ಮಗು ಅಂತ ಹೇಳುತ್ತೆ. ನಿಮ್ಮ ಕುಟುಂಬಕ್ಕೆ ಒಳ್ಳೆ ಮಗು ಅಲ್ಲ, 100%, ದೇಶಕ್ಕೆ ಒಳ್ಳೆ ಮಗು ಅನ್ಸುತ್ತೆ. 2ನೇ ಮನೇಲಿ ರಾಹು ಗ್ರಹ ಇದ್ದಾನೆ. 2ನೇ ಮನೇಲಿ ರಾಹು ಇರೋದ ಕುಟುಂಬದವರೆಲ್ಲ ನಿಮ್ಗೆ ಅಸೂಯೆ ಪಡ್ತಾರೆ ಅಂತ ಹೇಳುತ್ತೆ. ಒಂಥರ ಬೇಜಾರಾಗುತ್ತೆ. ಒಂದು ಫಂಕ್ಷನ್ಗೆ ಹೊಟ್ಟು ಬಂದ್ರೆ ಟಯರ್ಡ್ ಆಗುತ್ತೆ. ಅವ್ರೇನೋ ಅಂದ್ರು, ಇವ್ರೇನೋ ಅನ್ಕಂದ್ರು, ಈ ತರ ನೋವುಗಳು ತುಂಬಾ ಕಾಡ್ಬೋದು. ಯಾವತ್ತು ಕಾಡಿಲ್ವಾ ನಿಮ್ಮನ್ನ? ಕಾಡಿದೆ ಗುರುಜಿ. ಹೌದು, ಅವ್ರು ಸ್ವಲ್ಪ ಚೆನ್ನಾಗೆಲ್ಲ ಮಾಡ್ತಾಳೆ ಗುರುಜಿ. ಅವಳೆಲ್ಲ ಹೇಳ್ತಾಳೆ ಗುರುಜಿ. ಸ್ಕೂಲೆಲ್ಲ ಎಲ್ಲ ಸ್ವಲ್ಪ ಇದು ಮಾಡ್ತಾಳೆ ಗುರುಜಿ ಅವಳಿಗೆ. 4 ವರ್ಷಕ್ಕೆ ಅಷ್ಟು ಬುದ್ಧಿವಂತರ? ಗುರುಜಿ ಎಲ್ಲ ಹೇಳ್ತಾಳೆ ಗುರುಜಿ. ಓಕೆ, ರಾಹುದು ಒಂದೇ ಒಂದು ಪರಿಹಾರ ಮಾಡ್ಕೊಳ್ಳಿ. ನಾಗರ್ಕಲ್ಗೆ ಅತಿ ಹೆಚ್ಚು ಹಾಲು ಹಾಕಿ. ನಿಮ್ಮ ಮಗಳಿಗೆ ಗುರು ಮತ್ತೆ ಶನಿ ಒಟ್ಟಿಗೆ ಇದಾರೆ. ಈ ಗುರು ಶನಿ ಒಟ್ಟಿಗೆ ಇದ್ರೆ ಜಡ್ಜ್ ಆಗ್ಬೋದು. ಏನೇಳಿ ದೊಡ್ಡ ಪೋಸ್ಟ್ ಅದು. ನಾವೆಲ್ಲ ಗೌರವ ಕೊಡೋಂತ ಡೇಟ್ ಆಫ್ ಬರ್ತ್. ಶನಿ ಬಲವಾಗಿದ್ದಾನೆ. ಭಾಗ್ಯಸ್ಥಾನದಲ್ಲಿ ಶನಿ, ಭಾಗ್ಯಸ್ಥಾನದಲ್ಲಿ ಗುರು ಇರೋದು ವಿಪರೀತ ರಾಜಯೋಗನ ಕೊಡುತ್ತೆ. 10ನೇ ಮನೆಯಲ್ಲಿ ಕುಜಗ್ರಹ ತುಂಬಾ ದೊಡ್ಡ ಸ್ಥಾನವನ್ನು ಅಲಂಕಾರ ಪಡಬಹುದು. 10ನೇ ಮನೇಲಿ 11ನೇ ಮನೇಲಿ ಚಂದ್ರ. ಫ್ರೆಂಡ್ಸ್ ಎಲ್ಲರನ್ನು ಕೂಡ ತುಂಬಾ ಹೊಗಳ್ತಾರೆ, ಪ್ರೀತಿಸ್ತಾಳೆ. ಎಲ್ಲರೂ ಫ್ರೆಂಡ್ಸ್ ನ ಬೈಯಲ್ಲ. ಫ್ರೆಂಡ್ಸ್ ಮೇಲೆ ಪ್ರೀತಿ ಇರುತ್ತೆ. ಯಾಕಂದ್ರೆ 3ನೇ ಮನೆ ಅಧಿಪತಿ 11ನೇ ಮನೆಗೆ ಬಂದು 11ನೇ ಮನೆ ಅಧಿಪತಿ ಮತ್ತೆ 11ರಿಂದ ಫ್ರೆಂಡ್ಸ್ ಜೊತೆ ಸೂಪರ್ ಆಗುತ್ತೆ. ಈ ಮಗು ಜಾತಕ ವಿಪರೀತ ರಾಜಯೋಗ ಜಾತಕ. ಕೇತು ದಶೆ ಒಂದು ತಪ್ಪಿಸ್ಕೊಬಿಟ್ರೆ ಈ ಜಾತಕನ ಮುಟ್ಟಕ್ಕಾಗಲ್ಲ. 2028ರಿಂದ 35 ಒಂದು ಕೇತು ದಶೆ ಬರುತ್ತೆ. ಆ ದಶೆಗೆ ಒಂದು ಸಣ್ಣ ಪರಿಹಾರವನ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ 35 ಆದ್ಮೇಲೆ ಇವ್ರ ತಂದೆ ತುಂಬಾ ಲಕ್ಸುರಿ ಆದ ಮನೆಯನ್ನ ಕಟ್ಕೊಡ್ತಾರೆ ಅಂತ ಹೇಳುತ್ತೆ. ಇವಾಗ ಯಾವ್ದು ಹಳೆ ಮನೇಲಿ ಇದ್ದೀರಾ, ಹೊಸ ಮನೇಲಿ ಇದ್ದೀರಾ, ಯಾವ ತರ ಇದ್ದೀರಾ ಮನೆ? ಮೊದ್ಲು ಬಾಡಿಗೆ ಮನೇಲಿ ಇದೆ ಗುರುಜಿ. ಈಗ ಒಳ್ಳೆ ರಾಜಯೋಗದ ಮನೆ ಕಟ್ಟಿಕೊಡ್ತಾರೆ ಅಂತ ಹೇಳುತ್ತೆ ತಂದೆ. ವಿಪರೀತ ರಾಜಯೋಗ ಬಹಳ ಒಳ್ಳೆ ಜಾತಕ ಅಂತ ಅನ್ಸುತ್ತಮ್ಮ. ಆಮೇಲೆ 19ನೇ ತಾರೀಕಲ್ಲಿ ಹೆಣ್ಮಕ್ಳು ಹುಟ್ಟರೆ ತುಂಬಾ ದೊಡ್ಡ ಸ್ಥಾನವನ್ನು ಸಿಗುತ್ತೆ. 19ನೇ ತಾರೀಕು ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ 19ನೇ ತಾರೀಕು. ಇನ್ನೊಬ್ರು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರ ವೈಫ್ ಕೂಡ ಇದೇ ಡೇಟ್ ಆಫ್ ಬರ್ತ್ ಟ್ಯೂನ್ ಆಗ್ತಾರೆ. ಹಾಗಾಗಿ ವಿಪರೀತ ರಾಜಯೋಗ ಜಾತಕ. ಈ ಮಗು ಹುಟ್ಟಕ್ಕೆ ಪ್ರಪಂಚನೇ ಪುಣ್ಯ ಮಾಡಿರ್ಬೇಕು. ಅಷ್ಟು ಒಳ್ಳೆ ಜಾತಕ. ನಿಮ್ಗೆ ಅನ್ಸಲ್ಲ? ಬೇರೆ ಯಾರೋ ಅನ್ನಲ್ವಾ ನಿಮ್ಗೆ? ಒಳ್ಳೆ ಹುಡುಗಿ ಏನೋ ಆಗ್ಬಿಡ್ತಾರೆ. ಎಲ್ರು ಹೇಳ್ತಾರೆ ಗುರುಜಿ, ಬಹಳ ಟ್ಯಾಲೆಂಟ್ ಇದ್ದಾಳ, ಎಲ್ಲ ಚೆನ್ನಾಗಿ ಹೇಳ್ತಾರೆ ಗುರುಜಿ. ಒಬ್ಬೊಬ್ರು ಸಿನಿಮಾದಲ್ಲಿ ಫೇಮಸ್ ಆಗ್ತಾರೆ, ಮಾಧ್ಯಮದಲ್ಲಿ ಫೇಮಸ್ ಆಗ್ತಾರೆ. ಆದ್ರೆ ಈ ಹುಡುಗಿ ಎಜುಕೇಶನ್ ಅಲ್ಲೇ ಫೇಮಸ್ ಆಗುತ್ತೆ. ಸರ್ಕಾರಕ್ಕೆ ಜನಗಳಿಗೆ ಒಳ್ಳೇದಾಗುತ್ತೆ. ಸಿನಿಮಾ ರಂಗ ಹೆಂಗ್ ಗೊತ್ತಾ, ಬೇರೆಯವ್ರನ್ನ ಬಳಸ್ಕೊಂಡು ದೊಡ್ಡ ವ್ಯಕ್ತಿ ಆಗ್ತಾರೆ. ಅದು ಅಧಿಕಾರ ಹಂಗಲ್ಲ, 4 ಜನಕ್ಕೆ ಒಳ್ಳೇದ್ ಮಾಡ್ತಾರೆ. ಹಾಗಾಗಿ ಒಳ್ಳೆ ಜಾತಕ. ಈ ಜನ್ಮ ಕೊಟ್ಟಿದ್ದಕ್ಕೆ ಇವತ್ತು ನಿಮ್ ಜಾತಕ ತಗೊಂಡಿದ್ದು ಗುರುಜಿ. ನೀವೇ ಕೊಟ್ಟಿದ್ದ ಟೈಮಿಂಗ್ ಅಲ್ಲೇ ಡೆಲಿವರಿ ಮಾಡ್ತಿದ್ವಿ ಗುರುಜಿ. ನೀವ್ ಹೇಳಿದ ಹೆಸರೇ ಇಟ್ಟಿದ್ವಿ ಗುರುಜಿ. ಹೆಸರು ನಾನೇ, ಟೈಮು ನಾನೇ ಕೊಟ್ಟಿದ್ನಾ? ಗುರುಜಿ ನೀವೇ ಕೊಟ್ಟಿದ್ವಿ. ನನಗಂತೂ ಬಹಳ ಖುಷಿ ಆಯ್ತು. ವಿಪರೀತ ರಾಜಯೋಗ ಜಾತಕದಲ್ಲಿ ಜನನವಾಗಿದೆ. ಅದ್ರಲ್ಲಿ ವಿಪರೀತ ರಾಜಯೋಗ ಜಾತಕ ಆಗೈತೆ. ನಾನು ಅದಕ್ಕೆ ಫಸ್ಟ್ಗೆ ಕೇಳಿದೆ ಈ ಮಗುನ ಜಾತಕ ಹೇಗಿದೆ ಅಂತ, ನಿಮ್ಗೆ ಏನ್ ಆಸೆ ಅಂತ. ಅದ್ರಲ್ಲಿ ವಿಪರೀತ ರಾಜಯೋಗವನ್ನ ಕೊಟ್ಟಿತ್ತೆ. ನಿಮ್ ಪುಣ್ಯ ಈ ಮಗು ನಿಮ್ ಟೈಮ್ ಸಿಕ್ಕಿರೋದು ಒಳ್ಳೆ ಟೈಮಿಗೆ ಅದ್ಭುತವಾದ ಜಾತಕ ಅಂತ ಹೇಳುತ್ತೆ. ಒಳ್ಳೇದಾಗ್ಲಮ್ಮ. ಶ್ರೀಲೇಖಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ ಆಗ್ಲೇ ಹೇಳ್ತಾ ಇದ್ರಿ 19ನೇ ತಾರೀಕಲ್ಲಿ ನಮ್ಮ ಮಾಜಿ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿಯವರು ಹುಟ್ಟಿದ ದಿನ ಅಂತ. ಹಾಗೆ ಈ ನಂಬರ್ ಅಲ್ಲಿ ಜಡ್ಜ್ ಆಗಿ ಆಗ್ತಾರೆ ಅಥವಾ ಕ್ರಿಮಿನಲ್ ಆಗೋದಕ್ಕೂ ಈ ನಂಬರ್ಗೂ ಹೇಗೆ ಕನೆಕ್ಷನ್ ಗುರುಜಿ? ನೋಡಿ, ನಾವು ನಿಮ್ಮೊಂದು ಮಾತು ಹೇಳ್ತೀನಿ ಕೇಳಿ. ಒಳ್ಳೆ ಪ್ರಶ್ನೆ ಕೇಳಿದ ಉತ್ತರ ಕೊಡ್ತಾ ಇದ್ದೀನಿ. ಒಬ್ಬ ಪೊಲೀಸ್ ಎಲ್ಲಿರ್ತಾರೆ? ಪೊಲೀಸ್ ಸ್ಟೇಷನ್ ಅಲ್ಲಿ. ಒಂದ್ ಕಂಬಿ ಮುಂದೆ ಬಟ್ಟೆ ಹಾಕೊಂಡಿರ್ತಾರೆ. ಹೌದು. ಒಬ್ಬ ಕೈದಿ ಎಲ್ಲಿರ್ತಾರೆ? ಕಂಬಿ ಹಿಂದೆ. ಅವ್ರ ಮುಂದೆನೆ ಇರ್ತಾರೆ. ಹೌದು. ಇಬ್ರು ಒಂದೇ ಇರ್ತಾರೆ. ಹೌದು. ಅಂದ್ರೆ ಒಂದು ಜಾಗದಲ್ಲಿ ಕುಜ ಚೆನ್ನಾಗಿದ್ರೆ ಕಂಬಿ ಕಾಯ್ಬೇಕು. ಒಂದು ಜಾಗದಲ್ಲಿ ಕುಜ ಕೆಟ್ರೆ ಕಂಬಿ ಒಳಗಡೆ ಇರ್ಬೇಕು. ಚೆನ್ನಾಗಿದ್ರೆ ಅದನ್ನ ಕಾಯ್ಬೇಕು, ಚೆನ್ನಾಗಿದ್ರೆ ಅದ್ರ ಒಳಗಡೆ ಇದ್ಬಿಟ್ಟು ಬರ್ಬೇಕು. ಇದೇ ವ್ಯತ್ಯಾಸವನ್ನಾಗುತ್ತೆ. ಅದೇ ಕುಜ ಚೆನ್ನಾಗಿದ್ರೆ ಒಬ್ಬ ಮೂಳೆ ಡಾಕ್ಟರ್ ಆಗಿರ್ತಾನೆ, ಇಲ್ಲ ಹಲ್ ಡಾಕ್ಟರ್ ಆಗಿರ್ತಾನೆ, ಅಲ್ಲಿ ಮುರಿದಾಗ್ತಾ ಇರ್ತಾರೆ. ಆದ್ರೆ ಒಬ್ಬ ಕುಜ ಕೆಟ್ರೆ ಅಲ್ಲಿ ಮುರ್ಕನದು ಕುಜ ಮುರ್ಕ. ಇವಾಗ ನೋಡಿ 12ನೇ ಮೇಲೆ ಕುಜ ಇರ್ತಾರೆ ನೋಡಿ, ಅವ್ರಿಗೆಲ್ಲ ಹಲ್ಲು, ತಲೆ ಮೇಲೆ ಏಟು, ಇಲ್ಲ ಮಕ್ತಲ್ಲಿ ಪಿಂಪಲ್ಸ್ ಇವೆಲ್ಲ ಬರ್ತಾ ಇರ್ತವೆ. ಕುಜ ಕೆಟ್ರೆ, ಕುಜ ಚೆನ್ನಾಗಿದೆ, ಸೂಪರ್ ಆಗಿ ಒಳ್ಳೆ ಏನೋ ಟಮಾಟೋ ಹಣ್ಣು ಇದ್ದಂಗೆ ಇರ್ತಾರೆ. 100% ವೈಬ್ರೇಷನ್, ಬ್ಲಡ್ ನ ಚೆನ್ನಾಗಿ ರಿಕವರಿ ಮಾಡ್ತಾ ಇರುತ್ತೆ. ಜಡ್ಜ್ ಇರೋದು ಒಂದು ಎಲ್ಲಾ ನ್ಯೂಮರಾಲಜಿಲಿ ನೇಮ್ ನಂಬರ್ಸ್ ಕಲರ್ಸ್ ಆಗುತ್ತೆ. ಒಂದು ಜಾತಕ ಡಿಸೈಡ್ ಆಗುತ್ತೆ. ಅಂದ್ರೆ ನೀನು ಇವನೇ ಆಗ್ಬೇಕು, ನೀನು ಕಳ್ಳಾಗ್ಬೇಕಂತ ನಾವು ಸೃಷ್ಟಿ ಆಗಿರುತ್ತೆ. ಇಲ್ಲಿ ಯಾರು ಕೂಡ ಆ ಗೆರೆ ದಾಟಕ್ಕಾಗಲ್ಲ.
ಅವ್ನು ತಪಸ್ಸು ಮಾಡಿ ಅವ್ನು ಆಚೆ ಬರಬೇಕು, ತುಂಬ ತಪಸ್ಸು ಮಾಡಬೇಕು. ಇವಾಗ ಹೆಂಗೆ ಅಂದರೆ ತುಂಬ ದೊಡ್ಡವ್ರ ಮನೆ ತೋರಿಸಿದ್ರೆ ಸಖತ್ತಾಗಿ ನೋಡ್ತಾರೆ, ಅದೇ ಬಡವ್ರ ಮನೆಗೆ ಜಗಳನ ಯಾರೂ ನೋಡಲ್ಲ. ಏನ್ ಹೇಳಿ? ಹಾಗೆ ಜಾಗದಲ್ಲಿ ಜಡ್ಜ್ ಆಗಬೇಕು ಅಂದ್ರೆ 3-4 ಕಾರಣಗಳು ಇರ್ತವೆ. ಶನಿ ಗುರು ಇದ್ರೆ ಬಿಟ್ರೆ ಜಡ್ಜ್ ಆಗಲ್ಲ, ಶನಿನುವೇ ಗುರುನಿದ್ರೆ ಜಡ್ಜ್ ಆಗಲ್ಲ. ಅದು ನಿಯತ್ತನ್ನ ತೋರಿಸುತ್ತೆ. ನಿಯತ್ ಅಂದ್ರೆ ನಿಯತ್ತು ಜಡ್ಜ್ ಆಗಕ್ಕೆ. ಬುಧ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಬೇಕು. ಬುಧ ವಿದ್ಯೆಕಾರಕ, ವಿದ್ಯೆ ಕೊಡಬೇಕು. ನಿಯತ್ತಿಗೆ ವಿದ್ಯೆ ಬರಬೇಕು, ವಿದ್ಯೆ ಜೊತೆಗೆ ಅಧಿಕಾರ ಬರಬೇಕು. ಜಾಗದಲ್ಲಿ ಅಧಿಕಾರ ಬರ್ಬೇಕಂದ್ರೆ ಸೂರ್ಯ ಚೆನ್ನಾಗಿರ್ಬೇಕು. ಮತ್ತೆ 10ನೇ ಮನೆ ಅಧಿಪತಿ. ಒಂದು ದೊಡ್ಡ ಉನ್ನತ ಸ್ಥಾನ ಪದವಿನ ನಾವು ಮಾಡಬೇಕು ಅಂದ್ರೆ 10ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು. ಅಂದ್ರೆ ಏನ್ ತಲೆ ಮೇಲೆ ಬಿದ್ರು ಕೂಡ ನಿಂತಿರ್ಬೇಕು. ಒಂದು ಸಣ್ಣದಕ್ಕೂ ಬಿಟ್ಟು ಹೋದ್ರೆ ಕಷ್ಟ ಆಗುತ್ತೆ. 100%. 10th ಲಾರ್ಡ್ ಬಲವಾಗಿರ್ಬೇಕು. ಮತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಮನಸ್ಸು ಚೆನ್ನಾಗಿರ್ಬೇಕು. ಚಂದ್ರ ತುಂಬಾ ಚೆನ್ನಾಗಿರ್ಬೇಕು. ಚಂದ್ರ ತುಂಬಾ ಚೆನ್ನಾಗಿದ್ರೆ ಆ ಸ್ಥಾನಗಳು ಇವೆಲ್ಲವೂ ಸಿಗುತ್ತೆ ಅಂತ ಹೇಳುತ್ತೆ 100%. ಯಾರ್ಯಾರ ಜಾಗದಲ್ಲಿ ಚಂದ್ರ ಕೆಟ್ಟಿದ್ದಾನೆ ಅವರೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿ ಆಗ್ತಾರೆ. ಮನಸ್ಸು ಸೇರಿರಕ್ಲ, ಇವತ್ತೊಂದು ಹೇಳ್ತಾರೆ, ನಾಳೆಗೆ ಒಂದು ಹೇಳ್ತಾರೆ, ನಾಡ್ದು ಒಂದು ಹೇಳ್ತಾರೆ. ಆದ್ರೆ ಆಗ್ಬೋದು, ಹೋದ್ರೆ ಹೋಗ್ಬೋದು. ಜನಗಳ ಮುಂದೆ ಒಂದು ಮಾತಾಡೋದು, ರೂಮಲ್ಲಿ ಒಂದು ಮಾತಾಡ್ತಾರೆ, ಆಗಲ್ಲ. ಅಧಿಕಾರ ಹೇಗೆ ಅಂದರೆ ಏನು ಮಾತಾಡ್ತಾರೆ ಅದನ್ನ ನಡ್ಕೋಬೇಕಾಗುತ್ತೆ 100%. ನಾಳೆ ಏನು ಮಾತಾಡ್ತೀವಿ, ಏನು ಮಾತಾಡ್ತೀವಿ. ಹಾಗಾಗಿ ಈ ಜಾಗದಲ್ಲಿ ಎಲ್ಲವೂ ಕೂಡಿ ಒದಗೀತಿ. ಯಾಕಂದ್ರೆ ಅಷ್ಟು ಒಳ್ಳೆ ಜಾತಕ ಆಗುತ್ತೆ. ಮಗು ಹುಟ್ಟಿದ ಮೇಲೆ ಭವಿಷ್ಯ ಕೇಳೋ ಬದಲು ಹುಟ್ಟಕ್ಕಿಂತ ಮುಂಚೆಲೆ ಜಾತಕ ಕೇಳಿ ಮಗು ಜನನ ಮಾಡ್ಕೋಬೇಕು. ಅವರೆಲ್ಲ ನಿಜವೂ ಕೂಡ ಅವರೆಲ್ಲರೂ ಬ್ರಹ್ಮನ ಮಕ್ಕಳಾಗಿರ್ತಾರೆ 100%. ಹುಟ್ಟಕ್ಕಿಂತ ಮುಂಚೆನೆ ಕೇಳಿ ಜನನ ಪಡ್ಕೊಂಡ್ರೆ ವಿಪರೀತ ರಾಜಯೋಗನ ಕೊಡುತ್ತೆ. ಒಳ್ಳೆ ಜಾತಕ ಅಂತ ಹೇಳುತ್ತೆ. ಗುರುಜಿ, ಹುಟ್ಟು ಯಾರ ಕೈಯಲ್ಲೂ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ನೀವು ನೋಡಿದ್ರೆ ಈ ಡೇಟಲ್ಲಿ ಈ ಟೈಮಲ್ಲಿ ಜನನವನ್ನ ಮಾಡಿಸ್ಕೊಳ್ಬೋದು ಅಂತ ಹೇಳ್ತಾರೆ. ಅದು ಹೇಗೆ ಗುರುಜಿ? ನೋಡಿ, ನಾನು ಹೇಳ್ತೀನಿ ಕೇಳಿ, ಬರೀ ಮನುಷ್ಯರೇ ಹುಟ್ಟಬೇಕಲ್ಲ. ಅವ್ರ ಮನೇಲಿ ದನನೂ ನಮ್ಮ ಟೈಮಲ್ಲಿ ಹುಟ್ಬಿಟ್ರೆ ರಾಜಯೋಗ ಬರುತ್ತೆ, ನಾಯಿ ಹುಟ್ಟರು ಕೂಡ ರಾಜಯೋಗ ಬರುತ್ತೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಕೇಳಿದರೆ, ನಿಮ್ಮ ಮನೆ ಮುಂದೆನೇ ದೊಡ್ಡದು ಮರ ಹಾಕಿದರೆ ತನ್ನಂತಾನೇ ಮರ ಕೆಡುತ್ತೆ, ಮನೆ ಕೆಡುತ್ತೆ. ಬೇರೆ ದಪ್ಪ ಆದರೆ ಒಂಚೂರು ದೂರ ಹಾಕಿದ್ರೆ ಮನೆಗೆ ನೆರಳಾಗುತ್ತೆ. ಅದೇ ಥರ ಹುಟ್ಟಿದ ಜಾತಕ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ಮುಂಚೆ ನಾರ್ಮಲೇ ಮಗು ಹುಟ್ಟೋರು, ತಾಯಿ ಸತ್ತೋಗೋದು, ಮಗು ಸತ್ತೋದು. ಇವಾಗ ಎಲ್ಲದಕ್ಕೂ ಸಿಜರಿಂಗ್ ಬಂದೈತಿ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ನಿಜವಾಗ್ಲೂ ಮೇಡಮ್ ಅವರೇ, ನಮ್ಮ ದೇಶದಲ್ಲಿ ಯಾವ ಮಗು ಅಂತ ಹೇಳಲ್ಲ. ಅಮೇರಿಕನ್ದೆಲ್ಲ ಒಂದು ಪ್ರೆಗ್ನೆಂಟ್ ಆಗಿದ ತಕ್ಷಣ ಹೇಳ್ತಾರೆ ಇದು ಹೆಣ್ಣು ಮಗು ಗಂಡು ಮಗು. ಇದಕ್ಕೆ ಮುಂಚೆಲ್ಲ ಹುಟ್ಟಕ್ಕಿಂತ ಮುಂಚೆಲ್ಲ ನೇಮ್ ಹುಡುಕಿ ಅಂತ ಹೇಳ್ತಾರೆ. ಹುಟ್ಟಕ್ಕಿಂತ ಮುಂಚೆ ನೇಮ್ ಹುಡುಕಿ ಮಗು ಜನನ. ನಾವು ಮುಹೂರ್ತ ನೋಡ್ತಿದ್ವಿ, ಅವ್ರು ಎಷ್ಟೇ ಹುಡುಕ್ತಾವ್ರೆ, ನಮ್ಗಿಂತ ಫಾಸ್ಟ್ ಇದ್ದಾರೆ ಮೇಡಮ್ ಅವರೇ. ಅಂದರೆ ದೇವ್ರು ಎಲ್ಲದನ್ನೂ ಜ್ಞಾನ ಕೊಡ್ತಾ ಇದ್ದಾನೆ 100%. ಆ ಜ್ಞಾನವನ್ನು ನಾವು ಕರೆಕ್ಟಾಗಿ ಬಳಸ್ಕೊಂಡ್ರೆ ತುಂಬ ರಾಜಯೋಗ ನಾವು ಪಡಿಬೋದು ಮೇಡಮ್ ಅವರೇ. ಗುರುಜಿ, ಕಾರ್ಯಕ್ರಮದ ಕೊನೆ ಹಂತ, ನೀವು ಸಲಹೆಯನ್ನ ಕೊಡುವಂತಹ ಸಮಯ. ನಮ್ಮ ವೀಕ್ಷಕರು ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು ಯಾವ ಸಲಹೆಯನ್ನ ಕೊಡ್ತೀರಾ ಅಂತ. ಈ ದಿನದ ಸಲಹೆ ಏನು ಕೊಡ್ತಾ ಇದ್ದೀರಾ ಗುರುಜಿ? ನೋಡಿ, ಹ್ಯಾಂಡ್ ರೈಟಿಂಗ್ ಇದೆಯಲ್ಲ, ಹ್ಯಾಂಡ್ ರೈಟಿಂಗ್ ಭಾಳ ವಿಶೇಷವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ತುಂಬ ದುಂಡೂರಿಗೆ ಬರೆದ್ರೆ ಅವ್ರ ಲೈಫಲ್ಲಿ ತುಂಬ ಸಖತ್ತಾಗಿರ್ತದೆ. ಅಂದರೆ ತುಂಬ ನಂಬಿಕೆಗೆ, ತುಂಬ ಅರಗತೆಗೆ ಎಲ್ಲವೂ ಕೂಡ ಇರುತ್ತೆ ಅಂತ ಹೇಳುತ್ತೆ. ಅಂದರೆ ಗಿಜಿನ ಬರೀತಾರೆ ನೋಡಿ, ಅವ್ರಿಗೆ ತುಂಬ ಅದೃಷ್ಟನ ಬರುತ್ತೆ. ಮತ್ತು ಗಿಜಿನ ಬರೀತಾರಲ್ಲ, ಅಲ್ಲಿ ಒಂಥರ ಲೆಟ್ರ್ಗಳು ಸರಿ ಇರಲ್ಲ ನೋಡಿ, ಒಂಥರ ಏರುಪೇರು ಬರ್ತಾಗುತ್ತೆ. ಇಲ್ಲ ಅವ್ರು ಬರ್ದಿರೋದು ಸರಿಯಾಗಿ ಬರ್ದಿಲ್ಲ, ಇನ್ನೊಬ್ರು ಓದಿ ಅಂತ ಹೇಳ್ತಾರೆ. ಒಬ್ಬೊಬ್ರು ಏನಂತ ಅವರು ಓದ್ತಾರೆ, ಇವರು ಓದ್ತಾರೆ. ಇವ್ರು ಬರ್ದಿರೋದು ಅವ್ರ ಕೈಲಿ ಓದೋಕ್ಕಾಗಲ್ಲ 100%. ಬೇರೆಯವ್ರ ಕೈಲಿ ಓದೋಕ್ಕಾಗಲ್ಲ. ಇದು ಸರಿಯಾಗಿ ಅರ್ಥ ಆಗ್ತಿಲ್ಲ, ಓದಿ ಅಂತಾರೆ. ಅವ್ರ ಮನೇಲಿ ಆರೋಗ್ಯ ಸಮಸ್ಯೆಗಳು ತುಂಬ ಜಾಸ್ತಿ ಕಾಡ್ತಾ ಇರುತ್ತೆ. ನೀವು ಬೇಕಾದ್ರೆ ನೀವು ನೋಡಿ, ಸೈನ್ಗಳು ಸೈನ್ ಅಲ್ಲ, ಬರವಣಿಗೆ ಒಂಥರ ಓದೋಕ್ಕಾಗಲ್ಲ ಇನ್ನೊಬ್ರ ಕೈಲಿ. ಇವ್ರಿಗೆ ಮಾತ್ರ ಅರ್ಥ ಆಗೋ ಥರ ಇರುತ್ತೆ. ಅವ್ರ ಮನೇಲಿ ಮಕ್ಕಳಿಗೆ ಆರೋಗ್ಯ, ಗಂಡನಿಗೆ ಆರೋಗ್ಯ, ಇಲ್ಲ ಕುಟುಂಬದಲ್ಲಿ ಆರೋಗ್ಯವನ್ನು ಸಮಸ್ಯೆನ ತೋರಿಸ್ತಾ ಇರುತ್ತೆ. ಇದನ್ನು ನೀವು ನೀಟಾಗಿ ಬರೆಯೋದನ್ನು ಕಲಿತಾ ಹೋದರೆ ಖಂಡಿತ ಕೂಡ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಎಲ್ಲವೂ ಸರಿ ಹೋಗುತ್ತೆ 100%. ಮನೆಯಲ್ಲಿ ಈ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ಅದ್ಭುತವಾಗಿರುತ್ತೆ. ಇವಾಗ ಮನೇಲಿ ಒಂದು ರಂಗೋಲೆ ಬರೀತೀವಿ ನೋಡಿ, ತುಂಬ ಚೆನ್ನಾಗಿ ರಂಗೋಲೆನ ಗೊತ್ತಿದ್ದವ್ರು ಮಾತ್ರ ಹಾಕ್ತಾರೆ. ಹಾಗಾಗಿ ತುಂಬ ಜವಾಬ್ದಾರಿ ಹೊಸಾಗ್ತದೆ. ಸಣ್ಣ ಮಕ್ಕಳಲ್ಲಿ ರಂಗೋಲೆ ಯಾರು ಬಡಲ್ಲ. ಹಾಗಾಗಿ ಹ್ಯಾಂಡ್ ರೈಟಿಂಗ್ ದೊಂಕ ಪಂಕ ಬರ್ತಾ ಇರೋದ್ರ ಮನೇಲಿ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಹೇಳುತ್ತೆ 100%. ಅಂದರೆ ನಿರಂತರವಾಗಿ ಯಾವುದೋ ಒಂದು ನೋವು, ಒಂದು ಟ್ಯಾಬ್ಲೆಟ್ ನುಂಗಂಥ ಕಾಯಿಲೆಗಳು ಬಂದಿರುತ್ತೆ. ಅದರಿಂದ ನಿಮ್ಮ ಹ್ಯಾಂಡ್ ರೈಟಿಂಗ್ ಸರಿ ಮಾಡ್ಕೊಳ್ಳಿ, ಅವ್ರಿಗೂ ಆರೋಗ್ಯ ಸಮಸ್ಯೆಗಳು ಸರಿ ಹೋಗುತ್ತೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರಾ. 23ನೇ ತಾರೀಕಿಗೆ ಯಾವುದು ಅದೃಷ್ಟ ಸಂಖ್ಯೆ, ಯಾವುದು ಅದೃಷ್ಟ ಬಣ್ಣ ಅನ್ನುವಂಥ ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರುಜಿ. ಇನ್ನೊಂದು ಮಾತನ್ನ ಹೇಳ್ತೀನಿ, ಈ ಹ್ಯಾಂಡ್ ರೈಟಿಂಗ್ ದೊಂಕ ಪಂಕ ಬರೀತಿರ್ತಾರೆ ನೋಡಿ, ಅವರು ಬೇರೆ ಕ್ಯಾಸ್ಟ್ ಕೂಡ ಮದುವೆ ಆಗೋ ಸಂದರ್ಭ ಇರುತ್ತೆ 100%. ಇಷ್ಟೊತ್ತಕ್ಕ ನಮ್ಮ ಕಾರ್ಯಕ್ರಮ ನೋಡಿದವ್ರಿಗೆ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ. ವೀಕ್ಷಕರೇ, ಇದಾಗಿತ್ತು ನಮ್ಮ ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿ ಅವರ ಬಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ, ನೆಮ್ಮದಿಯ ಜೀವನವನ್ನ ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.